ಬಂದಿದ್ದು ಹೇಗೆ? ಸುಳಿವೇ ಇಲ್ಲದೆ ಒದ್ದಾಡ್ತಾ ಇದ್ದ ಪೊಲೀಸರಿಗೆ ಪಿಸಿ ಸಿಕ್ಕಿದ್ ಹೇಗೆ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ಈ ಪ್ರಕರಣದಲ್ಲಿ ಮೊನ್ನೆಯಿಂದಲೂ ಕೂಡ ಗೊತ್ತಾಗಿರುವ ವಿಚಾರ ಅಂತ ಹೇಳಿದ್ರೆ, ಈ ಗ್ಯಾಂಗ್ನ ಜೊತೆಗೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಅಂತ ಹೇಳಿ. ಸೊ ಆತನ ಮೇಲೆ ಪೊಲೀಸರಿಗೆ ಹೇಗೆ ಡೌಟ್ ಬಂತು? ಸುಳಿವೇ ಇಲ್ಲದೆ ಒದ್ದಾಡ್ತಾ ಇದ್ದ ಪೊಲೀಸರಿಗೆ ಪಿಸಿ ಸಿಕ್ಕಿದ್ದು ಹೇಗೆ? ರಾಬರಿಯಾಗಿ ಗಂಟೆಗಳು ಕಳೆದ್ರೂ ಕೂಡ ಸಣ್ಣ ಸುಳಿವು ಕೂಡ ಇರಲಿಲ್ಲ. ನಗರದ ಹಲವು ಕಡೆಗಳಿಗೆ ನಾಕಾಬಂದಿ ಹಾಕಿ ಪರಿಶೀಲನೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ತಾನೇ ಬಂದು ಪಿಸಿ ಅಣ್ಣಪ್ಪ ಸಿಕ್ಕಿ ಬಿದ್ದಿರೋದು. ಬಾಣಸವಾಡಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಬಳಿ ವಿಚಾರಣೆಯನ್ನ ಕೂಡ ಆತ ವಿಚಾರಿಸಿರ್ತಾನೆ. ಈ ರಾಬರಿ ಬಗ್ಗೆ ಮಾಹಿತಿ ಪಡೆಯಲು ಅಣ್ಣಪ್ಪ ಪ್ರಯತ್ನಿಸ್ತಿರ್ತಾನೆ. ತನ್ನ ಲಿಮಿಟ್ಸ್ ಅಲ್ಲದಿದ್ರು ಇಲ್ಲಿ ಹೋಗಿ ವಿಚಾರವನ್ನ ಆತ ಕೆದಕ್ತಾನೆ. ಏನಾಯ್ತು, ಯಾವ ರೀತಿಯಾಗಿ ಆಯ್ತು, ಎಲ್ಲಿದ್ದಾರೆ ಈಗ, ಯಾವ ರೀತಿಯಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಎಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ, ಎಲ್ಲಿ ಸಿಸಿಟಿವಿ ಫುಟೇಜ್ಗಳನ್ನ ನೋಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಆತ ಬಂದು ಖುದ್ದಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ. ಯಾಕೋ ಡೌಟ್ ಬರುತ್ತೆ, ಈತ ಯಾಕೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾನೆ? ಪಿಸಿ ಅಣ್ಣಪ್ಪ ವರ್ತನೆಯ ಬಗ್ಗೆಯೇ ಪೊಲೀಸರಿಗೆ ಆಗ ಅನುಮಾನ ಬರುತ್ತೆ. ಈತನ ಚಲನವಲನದ ಮೇಲೆ ಸ್ಥಳೀಯ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಸಿಸಿಬಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈತನ ಕೃತ್ಯ ಬಯಲಾಗುತ್ತೆ. ಈತ ಈ ಹಿಂದೆ ಕೂಡ ಇಂತಹದ್ದೇ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಜೈಲಿಗೂ ಕೂಡ ಈತ ಹೋಗಿ ಬಂದಿದ್ದ ಅನ್ನೋದು ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ಕ್ರೈಮ್ ಸಿಬ್ಬಂದಿ ಆಗಿದ್ದಂತಹ ಈತ ಈ ಹಿಂದೆ ಇಂತಹ ಕೆಲಸಗಳನ್ನ ಮಾಡಿದ್ರ ಬಗ್ಗೆ ಒಂದಷ್ಟು ಅನುಮಾನ ಕೂಡ ಬರುತ್ತೆ. ಆತನನ್ನ ಒಂದಷ್ಟು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಈತನೇ ಇದರ ಹಿಂದೆ ಇದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಒಬ್ಬ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲದರ ಹಿಂದೆ ಇದ್ದಂತಹ ಸೂತ್ರಧಾರ ಕಾನ್ಸ್ಟೇಬಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ಈತ ತಾನೇ ಬಂದು ಸಿಕ್ಕಿ ಬಿದ್ದ? ಈತ ಈ ಹಿಂದೆ ಇಂತಹ ಒಂದು ಕೃತ್ಯಗಳಲ್ಲಿ ಹೇಗೆ ಭಾಗಿಯಾಗಿದ್ದ? ಪೊಲೀಸರಿಗೆ ಅನುಮಾನ ಬರೋದಕ್ಕೆ ಏನ್ ಕಾರಣ? ನವಿತಾ, ಈ ಒಂದು ರಾಬರಿ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂತಹ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡ್ತಿರ್ತಾರೆ. ಅಂದ್ರೆ ಮೊನ್ನೆ ಮಧ್ಯಾಹ್ನ 12:36 ಸುಮಾರಿಗೆ ಒಂದು ಘಟನೆ ನಡೆದ ನಂತರ ಹಲವು ಗಂಟೆಗಳ ಕಾಲ ಇಡೀ ಪೊಲೀಸ್ ಇಲಾಖೆ ಅಂದ್ರೆ ಬೆಂಗಳೂರು ಪೊಲೀಸರು 18 ಜನ ಡಿಸಿಪಿಗಳ ನೇತೃತ್ವದಲ್ಲಿ ಸುಮಾರು 15 ತಂಡಗಳು ಆರೋಪಿಗಳನ್ನ ಹುಡುಕಾಟ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಎಲ್ಲೂ ಕೂಡ ಒಂದು ಸುಳಿವು ಕೂಡ ಇರೋದಿಲ್ಲ. ಯಾಕಂದ್ರೆ ರಾಬರ್ ಮಾಡಿದ್ದಂತ ಅಂದ್ರೆ ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಂತ ರಾಬರ್ಸ್ಗಳು ಒಂದು ಹೆಜ್ಜೆ ಪೊಲೀಸರಿಗಿಂತ ಮುಂದೆ ಇದ್ರು. ಆದ್ರೆ ಎಲ್ಲೂ ಕೂಡ ಅವರು ಎಲ್ಲಿದ್ದಾರೆ, ಅವ್ರಿಗೆ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಳಿವುಗಳು ಪೊಲೀಸರಿಗೆ ಸಿಗೋದಿಲ್ಲ. ಅವತ್ತಿನ ರಾತ್ರಿ ಎಲ್ಲಾ ಕಡೆ ನಾಕಾಬಂದಿ ಹಾಕಿ ಎಲ್ಲಾ ವಾಹನಗಳನ್ನು ಕೂಡ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿ ಚೆಕ್ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಏನಿದ್ದಾನೆ, ಈತ ಅಲ್ಲಿ ಹೋಗಿ ಅಲ್ಲಿ ಯಾರಾದ್ರೂ ಸಿಕ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೆ ಪ್ರಶ್ನೆ ಮಾಡಿ ಮಾಹಿತಿಯನ್ನ ಕೆದಕುವಂತ ಕೆಲಸವನ್ನು ಮಾಡ್ತಿರ್ತಾನೆ. ಅಂದ್ರೆ ಆತ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನ ಕೆಲಸ ಇರುತ್ತೆ, ಆದ್ರೆ ಅವತ್ತು ಆತನ ಡ್ಯೂಟಿ ಇರೋದಿಲ್ಲ. ಅವತ್ತು ಹೋಗಿ ಇನ್ನೊಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅನ್ನ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೆದಕುವಂತಹ ಕೆಲಸವನ್ನು ಮಾಡೋದಾಗಿರ್ಬೋದು. ಜೊತೆಗೆ ಒಂದು ಕಾರಿನ ಫೋಟೋವನ್ನ ತೆಗೆದುಕೊಂಡು ಇದೊಂದು ವೈರಲ್ ಆಗ್ತಿದೆ, ಈ ಕಾರ್ ಸಿಕ್ಬಿಡುತ್ತಾ ಅಂತೇಳಿ ಈ ಕೇಸ್ನ ಹಿನ್ ಡೀಟೇಲ್ಸ್ ಅನ್ನ ಕೇಳುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಬಾಣಸವಾಡಿಯ ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಒಂದಷ್ಟು ಅನುಮಾನಗಳು ಬರುತ್ತೆ. ಯಾಕಂದ್ರೆ ಈತ ಈ ಮುಂಚೆ ಅದೇ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಿಬ್ಬಂದಿ ಆಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಈತನ ಮೇಲೆ ಕೇಸ್ ಇರುತ್ತೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಒಂದು ರಾಬರಿಯನ್ನ ಮಾಡಿಸಿರ್ತಾನೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಮೇಲೆ ಕೇಸ್ ಆಗಿರುತ್ತೆ. ಇದರ ಜೊತೆಗೆ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಅಲ್ಲಿ SIT ಅಂದ್ರೆ ವೇಶ್ಯ ಅವರ ಜೊತೆ ಒಂದಷ್ಟು ಬೆದರಿಕೆ ಮಾಡಿ ಅವರ ಬಳಿಯೂ ಕೂಡ ಹಣ ಇಸ್ಕೊಂಡಿದ್ದಂತ ಆರೋಪ ಕೂಡ ಆತನ ಮೇಲಿರುತ್ತೆ. ಅದರ ಜೊತೆಗೆ MG ರೋಡ್ ನಲ್ಲಿ ಕ್ರಿಕೆಟ್ ಬುಕ್ಕಿಗಳನ್ನು ಕೂಡ ಬೆದರಿಸಿ ಹಣ ಇಸ್ಕೊಂಡಿರುವಂತ ಆರೋಪಗಳು ಕೂಡ ಈತನ ಮೇಲಿರುತ್ತೆ. ಅದೇ ಕಾರಣಕ್ಕಾಗಿ ಆ ಒಂದು ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದಾದ್ಮೇಲೆ ಈತನನ್ನ ಗೋವಿಂದಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿ ಅಲ್ಲಿ ಕ್ರೈಮ್ ಸಿಬ್ಬಂದಿಯಿಂದ ತೆಗೆದುಹಾಕಿ ಈತನನ್ನ ಹೊಯ್ಸಳ ಬಿಟ್ಟಿಗೆ ಹಾಕಿರ್ತಾರೆ. ಆ ಒಂದು ರಾಬರಿ ನಡೆದಿರುವಂತ ದಿನದಂದು ಈತನಿಗೆ ಡ್ಯೂಟಿಯೇ ಇರೋದಿಲ್ಲ. ಅದಾಗಿಯೂ ಕೂಡ ಆತ ಬಾಣಸವಾಡಿ ಪೊಲೀಸ್ ಠಾಣಾ ಲಿಮಿಟ್ ನ ಆ ಒಂದು ನಾಕಾಬಂದಿ ಹಾಕಿರುವಂತ ಸ್ಥಳದಲ್ಲಿ ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ಗೆ ಒಂದಷ್ಟು ಅನುಮಾನ ಬರುತ್ತೆ. ಈತನಿಗೆ ಸಂಬಂಧವೇ ಇಲ್ಲದಂತಹ ವಿಚಾರದಲ್ಲಿ ಯಾಕಿಷ್ಟು ತಲೆ ಹಾಕ್ತಿದ್ದಾನೆ ಅಂತೇಳಿ ಇಮಿಡಿಯೇಟ್ಲಿ ಗೋವಿಂದಪುರ ಪೊಲೀಸರಿಗೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತ ಅವತ್ತು ಡ್ಯೂಟಿಲೇ ಇರೋದಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಕೂಡಲೇ ಹಿರಿಯ ಅಧಿಕಾರಿಗಳು
ಆತನ ಬಗ್ಗೆ ಮಾಹಿತಿ ಪಡೆದು ಆತನನ್ನ ಅರೆಸ್ಟ್ ಮಾಡೋ ವಶ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ಆತ ಹಾಗೂ ಮಾಜಿ ಸಿಎಂಎಸ್ ಸಿಬ್ಬಂದಿ ಜೊತೆಗೆ ಒಂದು ಕಾರನ್ನ ಬಿಟ್ಟೋಗಿದ್ದಂತ ವ್ಯಕ್ತಿಯನ್ನ ಒಟ್ಟು 3 ಜನರು ಕೂಡ ವಶಪಡೆದು ಈಗ ಹೆಚ್ಚಿನ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೈನ್, ನವಿತಾ. ಓಕೆ ಫೈನ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.